ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಿಂದ ಎರಡು ಅತಿ ದೊಡ್ಡ ಸುದ್ದಿಗಳು ಬರ್ತಾ ಇವೆ. ಮೊನ್ನೆ ಭಾರತದ ರಕ್ಷಣಾ ಸಚಿವರು ಪಾಕಿಸ್ತಾನದ ಸಿಂಧ್ ಬಗ್ಗೆ ಮಾತಾಡಿದರು. ಇವತ್ತೆಲ್ಲ ನಾಳೆ ಸಿಂಧ್ ಭಾರತದಲ್ಲಿ ಸೇರುತ್ತೆ, ಗಡಿಗಳು ಬದಲಾಗುತ್ತವೆ ಅನ್ನೋ ಮಾತುಗಳನ್ನು ರಾಜನಾಥ್ ಸಿಂಗ್ ಅವರು ಹೇಳಿದ ಬೆನ್ನಲ್ಲೇ ಸಿಂಧಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರುವಾಗಿವೆ. ಅಲ್ಲಿ ಸಿಂಧೂ ದೇಶದ ಹೋರಾಟ ತೀವ್ರಗೊಳ್ತಾ ಇದೆ. ಕರಾಚಿಯಲ್ಲಿ ಪ್ರತಿಭಟನಾಕಾರರು ಪಾಕಿಸ್ತಾನದ ಪೊಲೀಸ್ ಹಾಗೂ ಸರ್ಕಾರಿ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಬಲೂಚ್, ಸಿಂಧ್ ಹಾಗೂ ಖೈಬರ್ಗಳು ಪ್ರತ್ಯೇಕ ದೇಶ ಕೇಳ್ತಾ ಇರೋ ಹೊತ್ತಲ್ಲೇ ಪಾಕಿಸ್ತಾನದ ಅಷ್ಟೂ ರಾಜ್ಯಗಳನ್ನು ವಿಭಜಿಸುವ ಮತ್ತೊಂದು ಖತರ್ನಾಕ್ ಐಡಿಯಾನ ಪಾಕಿಸ್ತಾನದ ಆಡಳಿತ ಮುಂದಿಟ್ಟಿದೆ. ಇದೇ ಸಂದರ್ಭದಲ್ಲಿ ಮುಂದಿನ 2 ವರ್ಷಗಳಲ್ಲಿ ಭಾರತದ ಜೊತೆ ದೊಡ್ಡದೊಂದು ಯುದ್ಧ ಆಗುತ್ತೆ ಅಂತ ಹೇಳಿರೋ ಬಂಕರ್ ಮುನೀರ್ ಈಗ ಪಾಕಿಸ್ತಾನದಲ್ಲಿ 6 ನ್ಯೂಕ್ಲಿಯರ್ ಬಂಕರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಅದು ಅಲ್ಲಿನ ಜನರನ್ನ ಕಾಪಾಡೋದಕ್ಕಾಗಿ ಅಲ್ಲ, ಬದಲಿಗೆ ಸೇನೆಯ ಹಿರಿಯ ಅಧಿಕಾರಿಗಳು ಹಾಗೂ ಅವರ ಕುಟುಂಬಗಳನ್ನ ಸಂಭಾವ್ಯ ನ್ಯೂಕ್ಲಿಯರ್ ದಾಳಿಯಿಂದ ಕಾಪಾಡೋದಕ್ಕೆ. ಇನ್ನು ಈ ನ್ಯೂಕ್ಲಿಯರ್ ದಾಳಿ ಕೂಡ ಭಾರತದಿಂದ ಆಗತ್ತಾ ಅಥವಾ ಪಾಕಿಸ್ತಾನದ ನ್ಯೂಕ್ ದಾಳಿಯಿಂದಲೇ ಅವರನ್ನವರು ಕಾಪಾಡ್ಕೋಬೇಕಾ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ. ಆದರೆ ಅಲ್ಲಿ ಬಂಕರ್ಗಳಂತೂ ನಿರ್ಮಾಣ ಆಗ್ತಾ ಇವೆ. ಹಾಗಾದ್ರೆ ಏನಾಗ್ತಾ ಇದೆ ಪಾಕಿಸ್ತಾನದಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಈ ಪಾಕಿಸ್ತಾನದ ಬಗ್ಗೆ ಮಾತಾಡೋದನ್ನು ಕಡಿಮೆ ಮಾಡೋಣ ಅಂತ ಎಷ್ಟೇ ಅಂದ್ಕೊಂಡ್ರು ಅವರು ಏನೋ ಒಂದಲ್ಲಿ ಮಾಡ್ತಲೇ ಇರ್ತಾರೆ. ಅದರ ಬಗ್ಗೆ ಹೇಳಲೇಬೇಕಾಗತ್ತೆ. ಈಗ ನೋಡಿ, ಪಾಕಿಸ್ತಾನದ ಸಿಂಧ್ ಪ್ರದೇಶ ಪ್ರತ್ಯೇಕ ದೇಶಕ್ಕಾಗಿ ಹೋರಾಟವನ್ನು ತೀವ್ರಗೊಳಿಸ್ತಾ ಇದೆ. ಅಲ್ಲಿನ ಬಲೂಚ್, ಖೈಬರ್ ಪಖ್ತೂನ್ಖ್ವಾಗಳು ಕೂಡ ಪಾಕಿಸ್ತಾನದಿಂದ ಹೊರ ಹೋಗೋದಕ್ಕೆ ಈಗಾಗಲೇ ತುದಿಗಾಲಲ್ಲಿ ನಿಂತಿವೆ. ಅದರ ಜೊತೆ ಸಿಂಧ್ ಕೂಡ ಸೇರ್ಕೊಳ್ತಾ ಇದೆ. ಬಲೂಚ್ ಹೋರಾಟಗಾರರು ಮೊನ್ನೆ ಬಲೂಚಿಸ್ತಾನಕ್ಕೆ ಬರೋ ವಿದೇಶಿಯರು ಬಲೂಚ್ ವೀಸಾಗಳನ್ನು ಪಡ್ಕೋಬೇಕೇ ಹೊರತು ಪಾಕಿಸ್ತಾನಿ ವೀಸಾಗಳನ್ನು ಅಲ್ಲ ಅಂತ ಹೇಳೋ ಮೂಲಕ ಪಾಕಿಸ್ತಾನಕ್ಕೂ ನಮಗೂ ಸಂಬಂಧನೇ ಇಲ್ಲ, ನಮ್ಮದು ಪ್ರತ್ಯೇಕ ದೇಶ ಅನ್ನೋದನ್ನ ಬಹಿರಂಗಗೊಳಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಖೈಬರಲ್ಲಿ TTP ಮತ್ತೆ 6 ಜನ ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಹಾಕಿದೆ. ಅಲ್ಲಿನ ಆಫ್ಘನಿಸ್ತಾನದ ಗಡಿಗೆ ಅಂಟಿಕೊಂಡ ಬಹಳಷ್ಟು ಭೂಪ್ರದೇಶದ ಮೇಲೆ ಈಗಾಗಲೇ ಪಾಕಿಸ್ತಾನದ ಸೇನೆ ತನ್ನ ಹಿಡಿತವನ್ನು ಕಳ್ಕೊಂಡಾಗಿದೆ. ಅದರ ಜೊತೆಗೆ ಆಫ್ಘನಿಸ್ತಾನದ ಕಡೆಯಿಂದ ಕೂಡ ಗುಂಡುಗಳು, ಶೆಲ್ಲಿಂಗ್ ದಾಳಿ ನಡೀತಲೇ ಇದೆ. ಇಂಥ ಸಂದರ್ಭದಲ್ಲೇ ಸಿಂಧರು ಪ್ರತ್ಯೇಕ ದೇಶದ ಕೂಗನ್ನು ಎಬ್ಬಿಸ್ತಾ ಇದ್ದಾರೆ. ಮೊನ್ನೆ ಕರಾಚಿಯಲ್ಲಿ ಸಿಂಧೂ ದೇಶಕ್ಕಾಗಿ ಪ್ರೊಟೆಸ್ಟ್ ಶುರುವಾಗಿದೆ. ಅಲ್ಲಿ ಸಿಂಧಿ ಕಲ್ಚರ್ ಡೇ ಕಾರ್ಯಕ್ರಮ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ GA ಸಿಂಧ್ ಮುತ್ತಹಿದ ಮಹಾಜ್ ಅನ್ನೋ ಸಂಘಟನೆ ಪ್ರತ್ಯೇಕ ಸಿಂಧೂ ದೇಶಕ್ಕಾಗಿ ಬೇಡಿಕೆಯನ್ನು ಮುಂದಿಡ್ತು. ಆಜಾದಿ ಘೋಷಣೆಗಳ ಜೊತೆ ಶುರುವಾಗಿ ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಕೂಗುತ್ತಾ ಕರಾಚಿಯ ಬೀದಿಗಿಳಿದ ಈ ಸಂಘಟನೆ ಅಲ್ಲಿ ದೊಡ್ಡ ಮಟ್ಟದ ಗಲಭೆಗಳಿಗೆ ಕಾರಣ ಆಯಿತು. ಹಾಗೆ 45 ಮಂದಿಯ ವಿರುದ್ಧ ಅಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಈ ಸ್ವಾತಂತ್ರ್ಯದ ಕೂಗಿನ ಹಿಂದಿರೋದು GA ಸಿಂಧ್ ಮುತ್ತಹಿದ ಮಹಾಜ್ ಅನ್ನೋ ರಾಜಕೀಯ ಪಕ್ಷ. ಗೆಳೆಯರೆ, ಇದು ರಾಜಕೀಯ ಪಕ್ಷವಾಗಿ ಸ್ಥಾಪನೆಗೊಂಡಿದ್ದು 2000ರಲ್ಲಿ. ಶಫಿ ಮೊಹಮ್ಮದ್ ಬುರ್ಫತ್ ಇದರ ಸಂಸ್ಥಾಪಕ. ಆತ ಪಾಕಿಸ್ತಾನದಲ್ಲಿಲ್ಲ, ಜರ್ಮನಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆತ ತನ್ನನ್ನು ತಾನು ಸಿಂಧೂ ದೇಶದ ದೇಶವಿಹೀನ ಸರ್ಕಾರದ ಮುಖ್ಯಸ್ಥ ಅಂತ ಹೇಳ್ಕೋತಾರೆ. ಪ್ರತ್ಯೇಕ ಸಿಂಧೂ ದೇಶಕ್ಕಾಗಿ ಮತ್ತು ಪಾಕಿಸ್ತಾನ ಸಿಂಧಿಗಳ ಮೇಲೆ ನಡೆಸ್ತಾ ಇರೋ ದೌರ್ಜನ್ಯದ ವಿರುದ್ಧ ಈ ಬುರ್ಫತ್ ಸಾಕಷ್ಟು ಬಾರಿ ವಿಶ್ವಸಂಸ್ಥೆಯ ಗಮನಕ್ಕೆ ಕೂಡ ತಂದಿದ್ದಾರೆ. ಹಾಗೆ ಭಾರತದ ಪ್ರಧಾನಿ ಮೋದಿ ಅವರಿಗೆ ಕೂಡ ಮನವಿಯನ್ನು ಮಾಡಿಕೊಂಡು ಸಿಂಧೂ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿ ಅಂತ ಕೇಳಿಕೊಂಡಿದ್ದಾರೆ. ಈಗ ಪ್ರತ್ಯೇಕ ಸಿಂಧೂ ದೇಶದ ಬೇಡಿಕೆಯನ್ನು ದೊಡ್ಡ ಮಟ್ಟದಲ್ಲಿ ಶುರು ಮಾಡಿರೋದು ಇದೇ ಬುರ್ಫತ್ ಅವರ ಪಕ್ಷ. ಇನ್ನು ಇದು ಇಸ್ಲಾಮಿಕ್ ಪಕ್ಷ ಅನ್ನೋ ಐಡೆಂಟಿಟಿಯನ್ನು ಹೊಂದಿಲ್ಲ, ಸರ್ವಧರ್ಮಗಳನ್ನು ಒಳಗೊಂಡ ಸೆಕ್ಯುಲರ್ ಪಕ್ಷ ನಮ್ಮದು ಅಂತ ಅವರು ಹೇಳ್ಕೋತಾರೆ. ಹಾಗೆ ಬಲೂಚರು ಕೂಡ ಎಲ್ಲೂ ಇಸ್ಲಾಮಿಕ್ ಐಡೆಂಟಿಟಿಯನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇಲ್ಲ. ಅವರು ಬಲೂಚ್ ಬುಡಕಟ್ಟು ಸಂಸ್ಕೃತಿ ಹಾಗೂ ಆ ಜನಾಂಗದ ನೆಲವನ್ನು ಸ್ವತಂತ್ರಗೊಳಿಸಬೇಕು ಅನ್ನೋ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ವಾರ್ ಕ್ರೈಯಲ್ಲಿ ಕೂಡ ಇಸ್ಲಾಮಿಕ್ ಘೋಷಣೆಗಳು ಕೇಳಿ ಬರೋದು ತುಂಬಾನೇ ಕಡಿಮೆ. ಇನ್ನು ಇವತ್ತು ಪ್ರತ್ಯೇಕ ದೇಶವನ್ನು ಕೇಳ್ತಾ ಇರೋ ಈ ಸಿಂಧ್ನ ದುರಂತ ಅಂದ್ರೆ ಪಾಕಿಸ್ತಾನದ ವಿಭಜನೆಯ ಸಂದರ್ಭದಲ್ಲಿ ಮೊದಲು ಪಾಕಿಸ್ತಾನವನ್ನ ಸೇರೋದಕ್ಕೆ ಸಹಿ ಹಾಕಿದ್ದೆ ಈ ಸಿಂಧ್ ಪ್ರದೇಶ. ಇನ್ನು ಇವತ್ತು ಜೈಸಿಂಧ್ ಅನ್ನೋ ಸಂಘಟನೆ ಇದೆ ನೋಡಿ, ಇದನ್ನು ಮೊದಲು ಸ್ಥಾಪಿಸಿದ್ದು GM ಸಯೀದ್. ಈತ ಅವತ್ತಿಗೆ ಸಿಂಧಿ ಮುಸ್ಲಿಂ ನಾಯಕನಾಗಿ ಗುರುತಿಸ್ಕೊಂಡಿದ್ರು. ಒಂದಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ರು. ರಾಜಕಾರಣದಲ್ಲೂ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ರು. ಇಂಥ ನಾಯಕ ಮುಸ್ಲಿಂ ಲೀಗನ್ನು ಸೇರ್ಕೋತಾರೆ. ಪ್ರತ್ಯೇಕ ಪಾಕಿಸ್ತಾನದ ರಚನೆಯನ್ನು ಬೆಂಬಲಿಸಿ ಜಿನ್ನಾಗೆ ಸಪೋರ್ಟ್ ಮಾಡ್ತಾರೆ. ಪಾಕಿಸ್ತಾನ ರಚನೆ ಆದಾಗ ಈ ಸಿಂಧೂ ದೇಶ ಪಾಕಿಸ್ತಾನವನ್ನು ಸೇರುತ್ತೆ. ಆದರೆ ಈ ಸಯೀದ್ಗೆ ಭ್ರಮನಿರಸನ ಆಗೋದಕ್ಕೆ ಅಲ್ಲಿ ಹೆಚ್ಚು ದಿನ ಬೇಕಾಗಲಿಲ್ಲ. ಅಲ್ಲಿ ಪಾಕಿಸ್ತಾನದ ರಚನೆ ಏನೋ ಆಯಿತು, ಆದರೆ ಸಿಂಧಿಗಳಿಗೆ ಒಂದು ಐಡೆಂಟಿಟಿ ಸಿಗಲೇ ಇಲ್ಲ. ಗೆಳೆಯರೆ, ಪಾಕಿಸ್ತಾನ ಅನ್ನೋ ದೇಶ ಇದೆಯಲ್ಲ, ಅದಕ್ಕೊಂದು ಚರಿತ್ರೆ ಇಲ್ಲ, ಒಂದು ಸಾಂಸ್ಕೃತಿಕ ತಳಹದಿ ಇಲ್ಲ. ಅದು ಕೇವಲ ಮತದ ಆಧಾರದ ಮೇಲೆ ಮತೋನ್ಮಾದಕ್ಕೆ ಹುಟ್ಟಿದ ಒಂದು ಹೆಸರು ಮತ್ತು ದೇಶ ಅಷ್ಟೇ. ಆದರೆ ಅಲ್ಲಿನ ಸಿಂಧಿಗಳಿಗೊಂದು ಸುದೀರ್ಘ ಇತಿಹಾಸ ಇದೆ. ಬಲೂಚಿಸ್ತಾನದ ಜನಾಂಗಕ್ಕೊಂದು ಪ್ರತ್ಯೇಕ ಇತಿಹಾಸ ಇದೆ. ಖೈಬರ್ ಪಖ್ತೂನ್ಖ್ವಾದಲ್ಲಿನ ಪಶ್ತೂನಿ ಜನಾಂಗ
ವೇದ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ಪಶ್ತೂನಿಗಳ ಬಗ್ಗೆ ಋಗ್ವೇದದಲ್ಲಿ ನಮಗೆ ಉಲ್ಲೇಖ ಬರುತ್ತೆ. ಆದರೆ ಪಾಕಿಸ್ತಾನಕ್ಕೇನಿದೆ, ಅಲ್ಲಿ ಜಿನ್ನಾ ಬಂದ, ರಾಜಕೀಯ ಆಕಾಂಕ್ಷೆಗಳಿದ್ವು, ಬ್ರಿಟಿಷರಿಗೂ ಭಾರತವನ್ನು ಒಡಿಬೇಕಿತ್ತು, ಇನ್ನು ಮತದ ಹೆಸರಲ್ಲಿ ಮುಸ್ಲಿಮರನ್ನು ಬೇಗ ಕೆರಳಿಸಬಹುದು, ಒಂದುಗೂಡಿಸಬಹುದು ಅಂತ ಜಿನ್ನಾಗೆ ಅರ್ಥ ಆಗಿತ್ತು. ಹೀಗಾಗಿ ಜಿನ್ನಾ ಮುಸ್ಲಿಮರಿಗೆ ಪ್ರತ್ಯೇಕ ದೇಶವೊಂದು ಬೇಕು ಅನ್ನೋ ಬೇಡಿಕೆಯನ್ನಿಟ್ಟ. ಇನ್ನು ಜಿನ್ನಾ ಯಾವತ್ತೂ ಕರ್ಮಠ ಮುಸ್ಲಿಂ ಆಗಿರಲಿಲ್ಲ. ಆತನಿಗೆ ಮದ್ಯಪಾನವೂ ಇತ್ತು, ಹಂದಿಯೂ ನಡೀತಿತ್ತು. ಆಚರಣೆಗಳಲ್ಲಿ ಜಿನ್ನಾ ಸೆಕ್ಯುಲರ್, ಆದರೆ ಅಧಿಕಾರಕ್ಕಾಗಿ ಕಟ್ಟರ್ ಮುಸ್ಲಿಂ ಆಗಿ ತೋರಿಸ್ಕೊಂಡ. ಇಂಥ ಜಿನ್ನಾ ಮುಸ್ಲಿಮರ ನಾಯಕನಾದ. ಪಾಕಿಸ್ತಾನ ಹುಟ್ಟಿತು, ಅದರ ಬೆನ್ನಲ್ಲೇ ಮುಲ್ಲಾಗಳ ಆಧಿಪತ್ಯ ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಯಿತು. ಪಂಜಾಬಿನ ಮುಸ್ಲಿಮರು ಇಡೀ ಪಾಕಿಸ್ತಾನವನ್ನು ತಮ್ಮ ತೆಕ್ಕೆಗೆ ತಗೊಂಡ್ರು. ಆಗಲೇ ಈ GM ಸಯೀದ್ ಥರದವರು ಪಾಕಿಸ್ತಾನದ ಆಡಳಿತದ ವಿರುದ್ಧ ತಿರುಗಿ ಬಿದ್ದದ್ದು. ಯಾವಾಗ ಸಯೀದ್ ಪಾಕಿಸ್ತಾನಿ ಆಡಳಿತವನ್ನು ವಿರೋಧಿಸೋದಕ್ಕೆ ಶುರು ಮಾಡಿದ್ರೋ, ಆಡಳಿತ ಅವರನ್ನು ಗೃಹ ಬಂಧನದಲ್ಲಿಡ್ತು. ಆತ ಹಾಗೆ ಹೌಸ್ ಅರೆಸ್ಟಲ್ಲಿರುವಾಗಲೇ ಕಾಯಿಲೆಗೆ ಬಿದ್ದು ಚಿಕಿತ್ಸೆ ಕೂಡ ಸಿಗದೆ ಸತ್ತೋದ. ಸಿಂಧ್ ಪ್ರಾಂತ್ಯವನ್ನು ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಿದ ನಾಯಕ ತನ್ನ ಕಡೆಯ ದಿನಗಳನ್ನು ಅತ್ಯಂತ ಕೆಟ್ಟದಾಗಿ ಕಳಿಬೇಕಾಗಿ ಬಂತು. ಈ ಸಯೀದ್ನ ನಂತರ ಆತ ಸ್ಥಾಪಿಸಿದ್ದ ಜೈಸಿಂದ್ ಅನ್ನೋದು ಸಂಪೂರ್ಣ ರಾಜಕೀಯ ಪಕ್ಷದ ರೂಪವನ್ನು ಪಡ್ಕೊಳ್ತು ಮತ್ತು ಶಫಿ ಮೊಹಮ್ಮದ್ ಬುರ್ಫತ್ ಈಗ ಆ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಜರ್ಮನಿಯಲ್ಲಿ ತಲೆಮರೆಸಿಕೊಂಡು ಕೂತಿದ್ದಾರೆ. ಇನ್ನು ಈ ಜೈಸಿಂದ್ ಮುತ್ತಹದ ಮಹಾಜ್ ದೊಡ್ಡ ಮಟ್ಟದಲ್ಲಿ ಪ್ರತ್ಯೇಕ ಸಿಂಧು ದೇಶದ ಹೋರಾಟವನ್ನು ಆರಂಭ ಮಾಡಿರೋ ಹೊತ್ತಲ್ಲೇ ಪಾಕಿಸ್ತಾನದ ಫೆಡರಲ್ ಕಮ್ಯುನಿಕೇಷನ್ ಮಿನಿಸ್ಟರ್ ಅಬ್ದುಲ್ ಆಲಿಂ ಖಾನ್ ಪಾಕಿಸ್ತಾನದ 4 ರಾಜ್ಯಗಳನ್ನು ಆಡಳಿತದ ಕಾರಣದಿಂದ ಇನ್ನೂ 4 ವಿಭಜಿಸುವ ಮಾತುಗಳನ್ನಾಡಿದ್ದಾರೆ. ಇಲ್ಲಿ ಪಂಜಾಬ್, ಸಿಂಧ್, ಬಲೂಚ್, ಖೈಬರ್ಗಳನ್ನು ವಿಭಜಿಸೋದಾಗಿ ಮಂತ್ರಿ ಅಬ್ದುಲ್ ಆಲಿಂ ಖಾನ್ ಹೇಳಿದ್ದಾರೆ. ಈ ವಿಭಜನೆಯ ಹಿಂದಿರೋ ಕಾರಣ ಆಡಳಿತ ಅಲ್ಲ, ಬದಲಾಗಿ ಖೈಬರ್, ಸಿಂಧ್ ಮತ್ತು ಬಲೂಚುಗಳಲ್ಲಿ ಶುರುವಾಗಿರೋ ಪ್ರತ್ಯೇಕತಾವಾದವನ್ನ ಮಟ್ಟ ಹಾಕೋದು. ಇಲ್ಲಿ ರಾಜ್ಯಗಳನ್ನು ವಿಭಜಿಸಿದ್ರೆ ಪ್ರತ್ಯೇಕತಾವಾದಿ ಗುಂಪುಗಳ ಬಲ ಕಡಿಮೆ ಆಗುತ್ತೆ ಮತ್ತು ಆ ವಿಭಜನೆಯ ವಿಷಯಕ್ಕೆ ಒಂದೇ ರಾಜ್ಯದ ಜನ ಪರಸ್ಪರ ಕಿತ್ತಾಡ್ಕೊಳ್ತಾ ಹೋದ್ರೆ ಅದನ್ನು ಬಳಸ್ಕೊಂಡು ಪ್ರತ್ಯೇಕತಾವಾದವನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬಹುದು ಅಂತ ಆಸಿಮ್ ಮುನೀರನ ಸೇನೆ ಭಾವಿಸ್ತಾ ಇದ್ದ ಹಾಗಿದೆ. ಆದರೆ ಇದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇಲ್ಲಿ ರಾಜ್ಯಗಳನ್ನು ವಿಭಜಿಸೋದಕ್ಕೆ ಹೋದ್ರೆ ಆ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು, ದಂಗೆಗಳು ಶುರು ಆಗುತ್ತವೆ. ಅವುಗಳನ್ನು ನಿಯಂತ್ರಿಸೋದಕ್ಕೆ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಶಕ್ತಿ ಇಲ್ಲ. ಇನ್ನು ಹೀಗೆ ವಿಭಜನೆಗೊಂಡ ನಂತರ ಅಲ್ಲಿ ಪ್ರತ್ಯೇಕತಾವಾದಿಗಳ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ವಿಭಜನೆಯನ್ನು ವಿರೋಧಿಸಿನೇ ಅವರು ಜನಾಭಿಪ್ರಾಯ ಮೂಡಿಸೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಪಾಕಿಸ್ತಾನದ ವಿರುದ್ಧ ಒಂದು ಪ್ರತ್ಯೇಕತಾವಾದಿಗಳ ದೊಡ್ಡ ಕೂಟ ನಿರ್ಮಾಣವಾಗೋದಕ್ಕೆ ಕೂಡ ಈ ವಿಭಜನೆ ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಪಾಕಿಸ್ತಾನ ಇವತ್ತಿನ ಸಮಸ್ಯೆಯಿಂದ ಹೊರಬರೋದಕ್ಕೆ ಅದಕ್ಕಿಂತ ದೊಡ್ಡ ಸಮಸ್ಯೆಯನ್ನು ನಾಳೆಗೆ ಸೃಷ್ಟಿ ಮಾಡಿಕೊಳ್ತಾ ಹೋಗ್ತಾ ಇದೆ ಅನ್ನೋದು ಅಲ್ಲಿನ ತಜ್ಞರು ಕೊಡ್ತಾ ಇರೋ ಅಭಿಪ್ರಾಯ. ಆದರೆ ಈ ರಾಜ್ಯಗಳ ವಿಭಜನೆಯ ಮೂಲಕ ಅಲ್ಲಿನ ಐಡೆಂಟಿಟಿಯನ್ನು ಒಡೆದು ಹಾಕಬಹುದು, ಜನಾಂಗಗಳನ್ನು ಬೇರ್ಪಡಿಸೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಮತ್ತು ಈ ಮೂಲಕ ಅಲ್ಲಿ ಸಿಂಧ್ ರಾಷ್ಟ್ರೀಯತೆ, ಬಲೂಚ್ ರಾಷ್ಟ್ರೀಯತೆ, ಖೈಬರ್ ಪಶ್ತೂನಿಯತ್ ಇವು ಬಲಗೊಳ್ಳದ ಹಾಗೆ ನೋಡ್ಕೋಬಹುದು ಅಂತ ಪಾಕಿಸ್ತಾನದ ಸೇನೆ ಹಾಗೂ ಆಡಳಿತ ಯೋಚಿಸ್ತಾ ಇವೆ. ಇನ್ನಿದು ಸಾಧ್ಯ ಆಗುತ್ತಾ ಗೊತ್ತಿಲ್ಲ. ಯಾಕೆಂದರೆ ಮುಂದಿನ ವರ್ಷ ಅಂದರೆ 2026 ಮತ್ತು 27ರ ಒಳಗಾಗಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಒಂದು ದೊಡ್ಡ ಯುದ್ಧ ನಡೆಯುತ್ತೆ ಅನ್ನೋ ಭವಿಷ್ಯವಾಣಿಯನ್ನ ಆಸಿಮ್ ಮುನೀರ್ ಮೊನ್ನೆ CDF ಆಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ತನ್ನ ಸೇನೆಯ ಅಧಿಕಾರಿಗಳ ಮುಂದೆ ಹೇಳಿದಾನಂತೆ. ಇಲ್ಲಿ ಆಸಿಮ್ ಮುನೀರ್ ವಿರುದ್ಧ ಸೇನೆಯಲ್ಲಾಗಲೇ ಒಂದು ಬಂಡಾಯ ಸಣ್ಣಗೆ ಶುರುವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸೇನೆಯನ್ನ ಒಂದುಗೂಡಿಸಿಡಬೇಕು ಅಂದ್ರೆ ಅವರಿಗೆ ಭಾರತವನ್ನೇ ತೋರಿಸಬೇಕು. ಆಫ್ಘನ್ರು, ಬಲೂಚರು, ಇರಾನ್ ಇವೆಲ್ಲ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತವೆ ಅಂದ್ರೆ ಅಲ್ಲಿನ ಸೈನಿಕರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅವರೆಲ್ಲ ಒಮ್ಮಾಗೆ ಸೇರಿದ ಜನಾನೇ. ಆದರೆ ಭಾರತ ಅನ್ನೋದು ಕಾಫಿರರ ದೇಶ ನೋಡಿ. ಹೀಗಾಗಿ ಭಾರತದ ಹೆಸರು ಹೇಳಿ ಅಲ್ಲಿ ಸೇನೆಯನ್ನ ಒಂದು ಮಾಡೋ ಪ್ರಯತ್ನವನ್ನ ಆಸಿಮ್ ಮುನೀರನ ಪಟಾಲಂ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇನ್ನು ಹೀಗೆ ಭಾರತ ದಾಳಿ ಮಾಡುತ್ತೆ ಅಂತ ಹೇಳಿರೋ ಮುನೀರ್ ಪಾಕಿಸ್ತಾನದಲ್ಲಿ 6 ನ್ಯೂಕ್ಲಿಯರ್ ಬಂಕರ್ಗಳ ನಿರ್ಮಾಣಕ್ಕೆ ಆದೇಶವನ್ನು ಕೂಡ ಕೊಟ್ಟಿದ್ದಾನೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಗೆಳೆಯರೆ, ನಿಮಗೆ ಗೊತ್ತಿದೆ ಅಲ್ವಾ, ಆಪರೇಷನ್ ಸಿಂಧೂರಲ್ಲಿ ಭಾರತ ಪಾಕಿಸ್ತಾನದ 11 ಏರ್ ಬೇಸ್ಗಳನ್ನು ಉಡಿಸ್ ಮಾಡ್ತು. ಅಮೆರಿಕಾದ ನ್ಯೂಕ್ಲಿಯರ್ ಫೆಸಿಲಿಟಿಗಳಿವೆ ಅಂತ ಹೇಳಲಾಗುವ ನೂರ್ ಖಾನ್ ಏರ್ ಬೇಸ್ ಕೂಡ ಪುಡಿ ಆಯಿತು. ಕಿರಾನಾ ಹಿಲ್ಸ್ನ ಬುಡಕ್ಕೂ 1-2 ಮಿಸೈಲ್ಗಳು ಅಕ್ಯುರೇಟ್ ಆಗಿ ಹೋಗಿಬಿದ್ವು. ಇದಾದ ನಂತರ ಪಾಕಿಸ್ತಾನ ಅಮೆರಿಕಾದ ಕಾಲಬುಡಕ್ಕೆ ಓಡಿ ಹೋಗಿ ಆಳೋದಕ್ಕೆ ಶುರು ಮಾಡ್ತು. ಅಮೆರಿಕಾದ ಸಲಹೆಯ ಮೇರೆಗೆ ಪಾಕಿಸ್ತಾನದ DGMO ಭಾರತದ DGMOಗೆ ಫೋನ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ದ. ಇನ್ನು ಆ ಯುದ್ಧವನ್ನು ದೀರ್ಘಕಾಲಕ್ಕೆ ತಗೊಂಡು ಹೋಗೋದು ಭಾರತಕ್ಕೂ ಬೇಕಾಗಿರಲಿಲ್ಲ. ಸೊ ಆ ಸಂಘರ್ಷಕ್ಕೆ ಅಲ್ಲೊಂದು
ತಾತ್ಕಾಲಿಕ ವಿರಾಮ ಬಿತ್ತು. ಆದರೆ ಬರೀ 4 ದಿನಗಳಲ್ಲಿ ಬಿದ್ದ ಹೊಡೆತಾ ಇದೆಯಲ್ಲ, ಅದನ್ನು ಪಾಕಿಸ್ತಾನ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾಳೆ ಮತ್ತೊಂದು ಆಪರೇಷನ್ ಅಥವಾ ಪೂರ್ಣ ಪ್ರಮಾಣದ ಯುದ್ಧನೂ ಆದ್ರೆ ಇಡೀ ಪಾಕಿಸ್ತಾನ ನಾಶವಾಗಿ ಹೋಗುತ್ತೆ. ಭಾರತ ಬ್ರಹ್ಮೋಸ್ ಅಥವಾ ಪ್ರಳಯ್ ಮಿಸೈಲ್ಗಳಿಗೆ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಕಟ್ಟಿ ಪಾಕಿಸ್ತಾನದ ಮೇಲೆ ಹಾಕಿದ್ರೆ ಪಾಕ್ನ ಅಸ್ತಿತ್ವನೇ ಹೊರಟು ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಮುಂದೆ ಕೂಡ ಈ ಪಾಪಿ ಸಂತಾನವನ್ನು ಉಳಿಸ್ಕೊಳ್ಳೋದಕ್ಕೆ ಯಾರಾದರೂ ಬೇಕಲ್ಲ. ಅದಕ್ಕಾಗಿ ಭೂಗರ್ಭದಲ್ಲಿ ದೊಡ್ಡ ಮಟ್ಟದ 6 ಬಂಕರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಮುನೀರ್ ಆದೇಶವನ್ನು ಕೊಟ್ಟಿದ್ದಾನೆ. ಸ್ನೇಹಿತರೆ, ಪಾಕಿಸ್ತಾನದ ನ್ಯೂಕ್ಲಿಯರ್ ಬಟನ್ ಅಮೆರಿಕದ ಕೈಯಲ್ಲಿದೆ ಅಂತ ಹೇಳ್ತಾರೆ. ಆದರೂ ಅವರ ಅಣ್ವಸ್ತ್ರಗಳು ರಾವಲ್ಪಿಂಡಿ ಮತ್ತು ನೂರ್ ಖಾನ್ ಬೇಸಲ್ಲಿವೆ ಅನ್ನೋ ಸುದ್ದಿ ಇದೆ. ಒಂದು ವೇಳೆ ಭಾರತ ತನ್ನ ಬ್ರಹ್ಮೋಸ್ ಅನ್ನು ಬಳಸಿ ಈ ನ್ಯೂಕ್ಲಿಯರ್ ಆಯುಧಗಳ ದಾಸ್ತಾನಿನ ಮೇಲೆ ದಾಳಿ ಮಾಡಿದರೆ ಪಾಕಿಸ್ತಾನದ ಕತೆ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ. ಅಲ್ಲಿ ಸೆಕೆಂಡ್ ಸ್ಟ್ರೈಕ್ಗೆ ಅವರಿಗೆ ಯಾವ ಆಪ್ಷನ್ನು ಉಳಿದಿರೋದಿಲ್ಲ. ಅದನ್ನು ಮಾಡ್ಕೊಳ್ಳೋದಕ್ಕೆ ಈಗ ಪಾಕಿಸ್ತಾನ ಸಿದ್ಧ ಆಗ್ತಾ ಇದೆ. ಅದಕ್ಕಾಗಿ ಅವರು ತುಂಬ ಗಟ್ಟಿಮುಟ್ಟಾದ ನೆಲದಾಳದ ಬಂಕರ್ಗಳನ್ನು ನಿರ್ಮಾಣ ಮಾಡ್ಕೋತಾ ಇದ್ದಾರೆ. ಗೆಳೆಯರೆ, ಈ ಬಂಕರ್ಗಳಲ್ಲಿ ಪಾಕಿಸ್ತಾನಿ ಸೇನೆಯ ಟಾಪ್ ಜನರಲ್ಗಳು ಮತ್ತು ಅವರ ಸಂಸಾರಗಳು ಇರೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಕ್ಕಾಗಿ $1.2 ಬಿಲಿಯನ್ ಹಣವನ್ನು ಖರ್ಚು ಮಾಡೋದಕ್ಕೆ ಪಾಕಿಸ್ತಾನ ಸಿದ್ಧ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅವರು IMFನಿಂದ ಸಾಲ ತರಬಹುದು ಅಥವಾ ISI ತನ್ನ ಬ್ಲಾಕ್ ಮನಿ ಚೀಲಗಳಿಂದ ಈ ಹಣವನ್ನು ತೆಗೆದುಕೊಡ್ಲೂಬಹುದು. ಒಟ್ಟಾರೆ ನಾಳೆ ಭಾರತ ನ್ಯೂಕ್ಲಿಯರ್ ಶಕ್ತಿಯನ್ನು ಬಳಕೆ ಮಾಡಿದ್ರು ಒಂದಷ್ಟು ಶತ್ರುಶೇಷವನ್ನು ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಪ್ರಯತ್ನಗಳು ನಡೀತಾ ಇವೆ. ಇದೆಲ್ಲದರ ನಡುವೆ ಆಸಿಂ ಮುನೀರ್ ಹೃದಯಾಘಾತಕ್ಕೀಡಾಗಿ ಆಸ್ಪತ್ರೆಯನ್ನು ಸೇರಿದಾನೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇವೆ. ಆದರೆ ಈ ಮಾಹಿತಿಗಳನ್ನು ಖಚಿತಗೊಂಡಿಲ್ಲ. ಆ ಬಗ್ಗೆ ಪಾಕಿಸ್ತಾನಿ ಸೇನೆ ಆಡಳಿತ ಯಾವುದನ್ನು ಅಧಿಕೃತವಾಗಿ ಹೇಳಿಲ್ಲ. ಪಾಕ್ ಮೂಲದ ಕೆಲ ಮಾಧ್ಯಮಗಳು ಮಾತ್ರ ಇಂಥ ಸುದ್ದಿಯನ್ನು ಬಹಿರಂಗಪಡಿಸಿವೆ. ಇದು ಗೆಳೆಯರೆ ಪಾಕಿಸ್ತಾನದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.